ಈ ವೇದ ಉಪನಿಷತ್ಸು ಅಂತೆಲ್ಲ ಅಂದ ತಕ್ಷಣನೇ ಮೊದಲು ಬರೋದು ಇವೆಲ್ಲ ಹಳೇದು, ಇದನ್ನು ನೋಡೋದು ಯಾರು? ಸೊ ಇವತ್ತಿನ ಯಂಗ್ ಜನ್ರೇಷನ್ ಫಸ್ಟ್ ಆಫ್ ಆಲ್ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಹೇಗೆ? ಕೆಲವೊಮ್ಮೆ ನಾವು ಹಳೇದನ್ನು ಒಪ್ಕೊಳ್ಳಿಕ್ಕಾಗಲ್ಲ ಅಂತ ಪ್ರೊಟೆಸ್ಟ್ ಮಾಡುವಾಗ ನಾವು ಮುಂದುವರೆದವರು ಅಂತಾರೆ. ಆದರೆ ಹಿಂದೆ ಇದ್ದವರಿಗಿಂತ ಹೆಚ್ಚಿನ ಔಷಧದ ಅಗತ್ಯ, ಹಿಂದೆ ಇದ್ದವರಿಗಿಂತ ಹೆಚ್ಚಿನ ಸ್ಟ್ರೆಸ್ ಬಸ್ಟರ್ ಇವೆಲ್ಲ ಹಿಂದೆ ಕೇಳೇ ಇರಲಿಲ್ಲ. ಈಗ ಅದನ್ನು ಹೆಚ್ಚು ಹೆಚ್ಚು ಆಡ್ತಾ ಇದ್ದೇವೆ. ಅಂದರೆ ನಾವು ಮುಂದುಳಿದವರ, ಹಿಂದುಳಿದವರ, ಅಲ್ಲೇ ಇರುವವರ ಅನ್ನೋದೇ ದೊಡ್ಡ ಪ್ರಶ್ನೆ. ವಾಟ್ ಈಸ್ ಸ್ಯಾಲ್ರಿ? ಯಾವುದೋ ಕಾಲದಲ್ಲಿ ಸಮುದ್ರದಲ್ಲಿ ಕೂಲಿ ಮಾಡ್ತಾ ಇದ್ದಾಗ ದಿನದ ಕೊನೆಯಲ್ಲಿ ಇವತ್ತಿನ ಸಂಬಳ ಅಂತನ್ನುವ ರೀತಿಯಲ್ಲಿ ಒಂದಿಷ್ಟು ಉಪ್ಪು ಕೊಡ್ತಾ ಇತ್ತು. ಓಹೋ, ಅದು ಸ್ಯಾಲ್ರಿ. ಇವತ್ತಿನ ಸಂಬಳದಲ್ಲಿ ಉಪ್ಪಿನ ಸೋಂಕು ಇರಲ್ಲ, ಆದರೆ ಸ್ಯಾಲ್ರಿ ಅಂತೀವಿ ನಾವು. ಧರ್ಮ ಅಂದ್ರೆ ಏನು? ವಿ ಕೇಮ್ ಟು ದಟ್ ಕನ್ಕ್ಲೂಷನ್. ವಾಟ್ ಈಸ್ ಕ್ರೈಮ್ ಅಂತಂದರೆ ವಿ ಸೇ ಆ್ಯಂಟಿ ಕಾನ್ಸ್ಟಿಟ್ಯೂಷನ್ ಈಸ್ ಕ್ರೈಮ್ ಅಂತ. ಇಸ್ ಇಟ್? ಹೌದಾ? ಆ್ಯಂಟಿ ಕಾನ್ಸ್ಟಿಟ್ಯೂಷನ್ ಎಲ್ಲ ಕ್ರೈಮಾ? ಕೃಷ್ಣನನ್ನ ನಾವು ದೇವರು ಅಂತ ನೋಡ್ಬೇಕಾ, ಸ್ಟ್ರಾಟಜಿಸ್ಟ್ ಅಂತ ನೋಡ್ಬೇಕಾ, ಅಥವಾ ಅವನೊಬ್ಬ ಸ್ನೇಹಿತ ಅಂತ ನೋಡ್ಬೇಕಾ? ದೇವರು ನಮಗೆ ಎಲ್ಲವನ್ನ ಮಾಡ್ತಾನೆ, ಆದರೆ ಅವನು ನಮಗೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಿರಲ್ಲ. ಅವಿಜ್ಞಾತ ಸಖ. ಮಹಾಭಾರತದ ಕರ್ಣನನ್ನ ನಾವು ಇವತ್ತಿನ ಈ ಜೆನ್ಜಿ ಈ ಕಾಲದಲ್ಲಿ ಹೇಗೆ ಒಪ್ಕೋಬೇಕು? ನಾನು ಎಲ್ಲವನ್ನ ಬಿಟ್ಟು ಕೇವಲ ಜ್ಞಾನಕ್ಕಾಗಿ ತುಡಿತಾ ಇರ್ತೇನೆ ಅನ್ನುವವರಿಗೆ ಕೊಟ್ಟದ್ದು ದಾನ, ಉಳಿದವರಿಗೆ ಮಾಡೋದು ಸಹಾಯ, ಕರ್ತವ್ಯ. ಇವಾಗ ಅಂಗವಿಕಲರಿಗೆ ಇವ್ರಿಗೆ ಅದು ಮಾಡೋದು ಸಹಾಯ, ದಾನ ಅಲ್ಲ. ಟೈಮ್ ಈಸ್ ಇನ್ಫಿನಿಟ್ ಅಂತ ಎಲ್ಲರೂ ಒಪ್ತೇವೆ. ಕಾಲ ಅನಂತ ಅನ್ನೋದನ್ನು ನೀವು ಹೆಂಗೆ ಒಪ್ಪಿಬಿಡ್ತೀರಾ? ಆತ್ಮ ಅನಂತ ಆಗಿರೋದ್ರಿಂದ, ಅಂದರೆ ಆತ್ಮ ಸಾವಿಲ್ಲದೆ ಇರೋದ್ರಿಂದಾಗಿ ಕೂಡಲೇ ನಿಮಗೆ ಇನ್ಫಿನಿಟಿ ಆಫ್ ಟೈಮ್ ಅರ್ಥ ಆಗುತ್ತೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.